ಒಟ್ಟಾರೆಯಾಗಿ ಈ ಘಟನೆ ಇಷ್ಟು ದಿನ ತುಂಬ ಕಡೆ ನಡೀತಾ ಇದೆ ಸರ್. ನಡೀತಾ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಸಾಕಷ್ಟು ಖಾಸಗಿ ಸಂಸ್ಥೆಗಳಲ್ಲಿ ಈ ಒಂದು ಘಟನೆಗಳು ನಡೀತಾ ಇದೆ. ಕನ್ನಡ ಮಾತಾಡಿದ್ರೆ ಮಕ್ಕಳಿಗೆ ದಂಡ ಆಗ್ತಕ್ಕಂಥದ್ದು, ಅವ್ರಿಗೆ ಕನ್ನಡನೇ ಮಾತಾಡದೆ ಹೋದ ರೀತಿ ಅವರಿಗೆ ಭಯಪಡಿಸುವಂಥ ಕೆಲಸಗಳಾಗ್ತಾ ಇರ್ತಕ್ಕಂಥದ್ದು. ಬಟ್ ಈ ಥರ ಒಂದೆಷ್ಟು ಕಾಲೇಜುಗಳಲ್ಲಿ ಒಂದು ಘಟನೆಗಳೆಲ್ಲ ನಡೀತಾ ಇರೋದನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರವು ಈ ಮಟ್ಟಿನಲ್ಲಿ ಶಿಕ್ಷಣ ಮಂತ್ರಿಗಳು ಮುಂದಕ್ಕೆ ಬಂದು ಇದಕ್ಕೆ ಸರಿಯಾದ ಒಂದು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಮುಂದುವರೆದು ನಾವು ಸಹ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಒಂದು ಲೆಟರ್ನ ಕನ್ನಡಾಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಸಚಿವರು ಯಾರಿದ್ದಾರೆ ಅವರಿಗೆ ಒಂದು ಲೆಟ್ರ್ ಮುಖಾಂತರ ಕೊಟ್ಟು ಮುಂದೆ ಈ ಥರದ ಒಂದು ಘಟನೆಗಳು ನಡೆದಾಗ ಯಾವುದೇ ರೀತಿಯಾದ ತುರ್ತು ಕ್ರಮವನ್ನು ಕಾಲೇಜುಗಳು ತಗೊಳ್ಳದೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರ ಹಿತವನ್ನು ಕಾಯುವಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ನಿಯಮವನ್ನು ನೀವು ರೂಪಿಸಿ ಎಲ್ರಿಗೂ ಒಂದು ಸರ್ಕ್ಯುಲರ್ ಕೊಡಿ ಅಂತ ಹೇಳಿ ಒಂದು ಆದೇಶವನ್ನು ಮಾಡಬೇಕು ಅಂತ ಹೇಳಿ ನಾವು ಹೋಗಿ ಒಂದು ಮನವಿ ಪತ್ರವನ್ನು ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಇನ್ನು ಮುಂದೆ ಸಹ ಈ ಒಂದು ಘಟನೆ ಇಷ್ಟು ದಿನ ಒಳಗಿತ್ತು, ಇದ್ರ ಮುಖಾಂತರ ಎಲ್ಲ ಕಾಲೇಜುಗಳಿಗೂ ಸ್ಕೂಲ್ಗಳಿಗೂ ಇದು ತಲುಪಿದೆ ಅಂತ ಅನ್ಕೋತೀವಿ. ಯಾವುದೇ ಕಾಲೇಜುಗಳಾಗಿರ್ಬೋದು, ಯಾವುದೇ ಸ್ಕೂಲ್ಗಳಾಗಿರ್ಬೋದು, ಇಂಥ ದುಸ್ಸಾಹಸಕ್ಕೆ ಕನ್ನಡದ ವಿಚಾರದಲ್ಲಿ ದಯವಿಟ್ಟು ಕೈ ಹಾಕೋಕೆ ಹೋಗಬೇಡಿ. ಅಕಸ್ಮಾತ್ ನೀವು ಹೋಯ್ತು ಅಂತ ತಂದರೂ ಸಹ ನಿಮ್ಮ ವಿರುದ್ಧ ಮಾತಾಡೋದಕ್ಕೆ ಅಥವಾ ನಿಮ್ಮ ಒಂದು ಪ್ರಶ್ನೆ ಮಾಡೋದಕ್ಕೆ ನಮ್ಮ ಕನ್ನಡ ಪರ ಹೋರಾಟಗಾರರು ನಾವೆಲ್ಲರೂ ಇದ್ದೀವಿ ಅಂತ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು ಅಂತ ಅನ್ನೋದನ್ನು ಹೇಳ್ತಾ, ಸೊ ಇವತ್ತು ಏನು ಈ ಒಂದು ಸಂಸ್ಥೆಯ ಮುಖಾಂತರ ಇವತ್ತು ಈ ಕೆಲಸ ವಾಪಸ್ ಅವ್ರಿಗೆ ಸಿಕ್ಕಿದೆ, ಅವ್ರು ಸಿಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಕನ್ನಡಿಗರ ಪರವಾಗಿ ಶುಭಾಶಯ ಹಾರೈಸ್ತೇನೆ. ಸರ್, ನಾವು ಇನ್ನೂ ಒಂದು ಹೇಳ್ತೀನಿ ಕೇಳಿ, ಯಾರಾದರೂ ಆ ಥರ ಫೈನ್ ಆಗ್ತಾ ಇರೋದು ಏನಾದ್ರು ಗಮನಕ್ಕೆ ಬಂದರೆ ನೀವು ದಯಮಾಡಿ ನಮಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನೀವೇನಾದ್ರು ತಂದು ಕೊಡ್ತು ಅಂದ್ರೆ ಖಂಡಿತವಾಗಲೂ ಆ ಶಿಕ್ಷಣ ಸಂಸ್ಥೆ ಎಷ್ಟೇ ದೊಡ್ಡ ವ್ಯಕ್ತಿದಾಗಿರಲಿ, ಯಾರದೇ ಆಗಿರಲಿ, ಅವ್ರ ವಿರುದ್ಧ ನಾವು ಪ್ರತಿಭಟಿಸಿ ಅದನ್ನು ನಾವು ಹೊರಗೆಳಿತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಂಥ ವಿಚಾರ ಏನಾದ್ರು ಬಂದಾಗ ದಯವಿಟ್ಟು ಶಿಕ್ಷಕರಿಗೆ ನೀವು ದಯಮಾಡಿ ನೀವು ಕಾಲೇಜಲ್ಲಿ ಲೆಕ್ಚರ್ಗಳು ಅಥವಾ ನೀವು ಬೇಕಾದ್ರೆ ತಮಿಳು ಮಾತಾಡ್ಕೋಬೋದು, ನೀವು ಬೇಕಾದ್ರೆ ಹಿಂದಿ ಮಾತಾಡ್ಕೋಬೋದು, ನೀವು ಬೇಕಾದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು. ಬಟ್ ಮಕ್ಕಳು ಮಾತ್ರ ಕನ್ನಡದಲ್ಲಿ ಮಾತಾಡಿದ್ರೆ ಫೈನ್ ಆಗ್ತೀನಿ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ದಂಡ. ನಮ್ಮ ಭಯಪಡಿಸ್ದಂಗೆ ನೀವು ಇಲ್ಲಿನ ನೆಲದ ಮಕ್ಕಳನ್ನು ಭಯಪಡಿಸಿ ನೀವು ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡೋಕೆ ಹೋಗಬೇಡಿ. ಭಾಷೆಗೆ ಅವಮಾನ ಮಾಡಬೇಡಿ. ಏನೇ ಆಗಲಿ ಫಸ್ಟು ನಮ್ಮ ಭಾಷೆಗೆ ಗೌರವ ಕೊಡಿ. ಇಂಥ ಒಂದು ಇನ್ಸಿಡೆಂಟ್ಗಳು ಎಲ್ಲೂ ಸಹ ಆಗಬಾರ್ದು ಅಂತ ಅನ್ನೋದು ನಮ್ಮ ಒತ್ತಾಯ ಸರ್. ಒಟ್ಟಾರೆಯಾಗಿ ಈ ಘಟನೆ ಇಷ್ಟು ದಿನ ತುಂಬ ಕಡೆ ನಡೀತಾ ಇದೆ ಸರ್. ನಡೀತಾ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಸಾಕಷ್ಟು ಖಾಸಗಿ ಸಂಸ್ಥೆಗಳಲ್ಲಿ ಈ ಒಂದು ಘಟನೆಗಳು ನಡೀತಾ ಇದೆ. ಕನ್ನಡ ಮಾತಾಡಿದ್ರೆ ಮಕ್ಕಳಿಗೆ ದಂಡ ಆಗ್ತಕ್ಕಂಥದ್ದು, ಅವ್ರಿಗೆ ಕನ್ನಡನೇ ಮಾತಾಡದೆ ಹೋದ ರೀತಿ ಅವರಿಗೆ ಭಯಪಡಿಸುವಂಥ ಕೆಲಸಗಳಾಗ್ತಾ ಇರ್ತಕ್ಕಂಥದ್ದು. ಬಟ್ ಈ ಥರ ಒಂದೆಷ್ಟು ಕಾಲೇಜುಗಳಲ್ಲಿ ಒಂದು ಘಟನೆಗಳೆಲ್ಲ ನಡೀತಾ ಇರೋದನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರವು ಈ ಮಟ್ಟಿನಲ್ಲಿ ಶಿಕ್ಷಣ ಮಂತ್ರಿಗಳು ಮುಂದಕ್ಕೆ ಬಂದು ಇದಕ್ಕೆ ಸರಿಯಾದ ಒಂದು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಮುಂದುವರೆದು ನಾವು ಸಹ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಒಂದು ಲೆಟರ್ನ ಕನ್ನಡಾಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಸಚಿವರು ಯಾರಿದ್ದಾರೆ ಅವರಿಗೆ ಒಂದು ಲೆಟ್ರ್ ಮುಖಾಂತರ ಕೊಟ್ಟು ಮುಂದೆ ಈ ಥರದ ಒಂದು ಘಟನೆಗಳು ನಡೆದಾಗ ಯಾವುದೇ ರೀತಿಯಾದ ತುರ್ತು ಕ್ರಮವನ್ನು ಕಾಲೇಜುಗಳು ತಗೊಳ್ಳದೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರ ಹಿತವನ್ನು ಕಾಯುವಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ನಿಯಮವನ್ನು ನೀವು ರೂಪಿಸಿ ಎಲ್ರಿಗೂ ಒಂದು ಸರ್ಕ್ಯುಲರ್ ಕೊಡಿ ಅಂತ ಹೇಳಿ ಒಂದು ಆದೇಶವನ್ನು ಮಾಡಬೇಕು ಅಂತ ಹೇಳಿ ನಾವು ಹೋಗಿ ಒಂದು ಮನವಿ ಪತ್ರವನ್ನು ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಇನ್ನು ಮುಂದೆ ಸಹ ಈ ಒಂದು ಘಟನೆ ಇಷ್ಟು ದಿನ ಒಳಗಿತ್ತು, ಇದ್ರ ಮುಖಾಂತರ ಎಲ್ಲ ಕಾಲೇಜುಗಳಿಗೂ ಸ್ಕೂಲ್ಗಳಿಗೂ ಇದು ತಲುಪಿದೆ ಅಂತ ಅನ್ಕೋತೀವಿ. ಯಾವುದೇ ಕಾಲೇಜುಗಳಾಗಿರ್ಬೋದು, ಯಾವುದೇ ಸ್ಕೂಲ್ಗಳಾಗಿರ್ಬೋದು, ಇಂಥ ದುಸ್ಸಾಹಸಕ್ಕೆ ಕನ್ನಡದ ವಿಚಾರದಲ್ಲಿ ದಯವಿಟ್ಟು ಕೈ ಹಾಕೋಕೆ ಹೋಗಬೇಡಿ. ಅಕಸ್ಮಾತ್ ನೀವು ಹೋಯ್ತು ಅಂತ ತಂದರೂ ಸಹ ನಿಮ್ಮ ವಿರುದ್ಧ ಮಾತಾಡೋದಕ್ಕೆ ಅಥವಾ ನಿಮ್ಮ ಒಂದು ಪ್ರಶ್ನೆ ಮಾಡೋದಕ್ಕೆ ನಮ್ಮ ಕನ್ನಡ ಪರ ಹೋರಾಟಗಾರರು ನಾವೆಲ್ಲರೂ ಇದ್ದೀವಿ ಅಂತ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು ಅಂತ ಅನ್ನೋದನ್ನು ಹೇಳ್ತಾ, ಸೊ ಇವತ್ತು ಏನು ಈ ಒಂದು ಸಂಸ್ಥೆಯ ಮುಖಾಂತರ ಇವತ್ತು ಈ ಕೆಲಸ ವಾಪಸ್ ಅವ್ರಿಗೆ ಸಿಕ್ಕಿದೆ, ಅವ್ರು ಸಿಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಕನ್ನಡಿಗರ ಪರವಾಗಿ ಶುಭಾಶಯ ಹಾರೈಸ್ತೇನೆ. ಸರ್, ನಾವು ಇನ್ನೂ ಒಂದು ಹೇಳ್ತೀನಿ ಕೇಳಿ, ಯಾರಾದರೂ ಆ ಥರ ಫೈನ್ ಆಗ್ತಾ ಇರೋದು ಏನಾದ್ರು ಗಮನಕ್ಕೆ ಬಂದರೆ ನೀವು ದಯಮಾಡಿ ನಮಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನೀವೇನಾದ್ರು ತಂದು ಕೊಡ್ತು ಅಂದ್ರೆ ಖಂಡಿತವಾಗಲೂ ಆ ಶಿಕ್ಷಣ ಸಂಸ್ಥೆ ಎಷ್ಟೇ ದೊಡ್ಡ ವ್ಯಕ್ತಿದಾಗಿರಲಿ, ಯಾರದೇ ಆಗಿರಲಿ, ಅವ್ರ ವಿರುದ್ಧ ನಾವು ಪ್ರತಿಭಟಿಸಿ ಅದನ್ನು ನಾವು ಹೊರಗೆಳಿತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಂಥ ವಿಚಾರ ಏನಾದ್ರು ಬಂದಾಗ ದಯವಿಟ್ಟು ಶಿಕ್ಷಕರಿಗೆ ನೀವು ದಯಮಾಡಿ ನೀವು ಕಾಲೇಜಲ್ಲಿ ಲೆಕ್ಚರ್ಗಳು ಅಥವಾ ನೀವು ಬೇಕಾದ್ರೆ ತಮಿಳು ಮಾತಾಡ್ಕೋಬೋದು, ನೀವು ಬೇಕಾದ್ರೆ ಹಿಂದಿ ಮಾತಾಡ್ಕೋಬೋದು, ನೀವು ಬೇಕಾದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು. ಬಟ್ ಮಕ್ಕಳು ಮಾತ್ರ ಕನ್ನಡದಲ್ಲಿ ಮಾತಾಡಿದ್ರೆ ಫೈನ್ ಆಗ್ತೀನಿ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ದಂಡ. ನಮ್ಮ ಭಯಪಡಿಸ್ದಂಗೆ ನೀವು ಇಲ್ಲಿನ ನೆಲದ ಮಕ್ಕಳನ್ನು ಭಯಪಡಿಸಿ ನೀವು ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡೋಕೆ ಹೋಗಬೇಡಿ. ಭಾಷೆಗೆ ಅವಮಾನ ಮಾಡಬೇಡಿ. ಏನೇ ಆಗಲಿ ಫಸ್ಟು ನಮ್ಮ ಭಾಷೆಗೆ ಗೌರವ ಕೊಡಿ. ಇಂಥ ಒಂದು ಇನ್ಸಿಡೆಂಟ್ಗಳು ಎಲ್ಲೂ ಸಹ ಆಗಬಾರ್ದು ಅಂತ ಅನ್ನೋದು ನಮ್ಮ ಒತ್ತಾಯ ಸರ್. ಒಟ್ಟಾರೆಯಾಗಿ ಈ ಘಟನೆ ಇಷ್ಟು ದಿನ ತುಂಬ ಕಡೆ ನಡೀತಾ ಇದೆ ಸರ್. ನಡೀತಾ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಸಾಕಷ್ಟು ಖಾಸಗಿ ಸಂಸ್ಥೆಗಳಲ್ಲಿ ಈ ಒಂದು ಘಟನೆಗಳು ನಡೀತಾ ಇದೆ. ಕನ್ನಡ ಮಾತಾಡಿದ್ರೆ ಮಕ್ಕಳಿಗೆ ದಂಡ ಆಗ್ತಕ್ಕಂಥದ್ದು, ಅವ್ರಿಗೆ ಕನ್ನಡನೇ ಮಾತಾಡದೆ ಹೋದ ರೀತಿ ಅವರಿಗೆ ಭಯಪಡಿಸುವಂಥ ಕೆಲಸಗಳಾಗ್ತಾ ಇರ್ತಕ್ಕಂಥದ್ದು. ಬಟ್ ಈ ಥರ ಒಂದೆಷ್ಟು ಕಾಲೇಜುಗಳಲ್ಲಿ ಒಂದು ಘಟನೆಗಳೆಲ್ಲ ನಡೀತಾ ಇರೋದನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರವು ಈ ಮಟ್ಟಿನಲ್ಲಿ ಶಿಕ್ಷಣ ಮಂತ್ರಿಗಳು ಮುಂದಕ್ಕೆ ಬಂದು ಇದಕ್ಕೆ ಸರಿಯಾದ ಒಂದು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಮುಂದುವರೆದು ನಾವು ಸಹ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಒಂದು ಲೆಟರ್ನ ಕನ್ನಡಾಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಸಚಿವರು ಯಾರಿದ್ದಾರೆ ಅವರಿಗೆ ಒಂದು ಲೆಟ್ರ್ ಮುಖಾಂತರ ಕೊಟ್ಟು ಮುಂದೆ ಈ ಥರದ ಒಂದು ಘಟನೆಗಳು ನಡೆದಾಗ
ಯಾವುದೇ ರೀತಿಯಾದ ತುರ್ತು ಕ್ರಮವನ್ನು ಕಾಲೇಜುಗಳು ತಗೊಳ್ಳದೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರ ಹಿತವನ್ನು ಕಾಯುವಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ನಿಯಮವನ್ನು ನೀವು ರೂಪಿಸಿ ಎಲ್ರಿಗೂ ಒಂದು ಸರ್ಕ್ಯುಲರ್ ಕೊಡಿ ಅಂತ ಹೇಳಿ ಒಂದು ಆದೇಶವನ್ನು ಮಾಡಬೇಕು ಅಂತ ಹೇಳಿ ನಾವು ಹೋಗಿ ಒಂದು ಮನವಿ ಪತ್ರವನ್ನು ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಇನ್ನು ಮುಂದೆ ಸಹ ನಿಮ್ಮ ಈ ಒಂದು ಘಟನೆ ಇಷ್ಟು ದಿನ ಒಳಗಿತ್ತು, ಇದ್ರ ಮುಖಾಂತರ ಎಲ್ಲ ಕಾಲೇಜುಗಳಿಗೂ ಸ್ಕೂಲ್ಗಳಿಗೂ ಇದು ತಲುಪಿದೆ ಅಂತ ಅನ್ಕೋತೀವಿ. ಯಾವುದೇ ಕಾಲೇಜ್ಗಳಾಗಿರ್ಬೋದು, ಯಾವುದೇ ಸ್ಕೂಲ್ಗಳಾಗಿರ್ಬೋದು, ಇಂಥ ದುಸ್ಸಾಹಸಕ್ಕೆ ಕನ್ನಡದ ವಿಚಾರದಲ್ಲಿ ದಯವಿಟ್ಟು ಕೈ ಹಾಕೋಕೆ ಹೋಗಬೇಡಿ. ಅಕಸ್ಮಾತ್ ನೀವು ಹೋಯ್ತು ಅಂತ ತಂದರೂ ಸಹ ನಿಮ್ಮ ವಿರುದ್ಧ ಮಾತಾಡೋದಕ್ಕೆ ಅಥವಾ ನಿಮ್ಮ ಒಂದು ಪ್ರಶ್ನೆ ಮಾಡೋದಕ್ಕೆ ನಮ್ಮ ಕನ್ನಡ ಪರ ಹೋರಾಟಗಾರರು ನಾವೆಲ್ಲರೂ ಇದ್ದೀವಿ ಅಂತ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು ಅಂತ ಅನ್ನೋದನ್ನು ಹೇಳ್ತಾ, ಸೊ ಇವತ್ತು ಏನು ಈ ಒಂದು ಸಂಸ್ಥೆಯ ಮುಖಾಂತರ ಇವತ್ತು ಈ ಕೆಲಸ ವಾಪಸ್ ಅವ್ರಿಗೆ ಸಿಕ್ಕಿದೆ, ಅವ್ರು ಸಿಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಕನ್ನಡಿಗರ ಪರವಾಗಿ ಶುಭಾಶಯ ಹಾರೈಸ್ತೇನೆ. ಸರ್, ನಾವು ಇನ್ನೂ ಒಂದು ಹೇಳ್ತೀನಿ ಕೇಳಿ, ಯಾರಾದರೂ ಆ ಥರ ಫೈನ್ ಆಗ್ತಾ ಇರೋದು ಏನಾದ್ರು ಗಮನಕ್ಕೆ ಬಂದರೆ ನೀವು ದಯಮಾಡಿ ನಮಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನೀವೇನಾದ್ರು ತಂದು ಕೊಡ್ತು ಅಂದ್ರೆ ಖಂಡಿತವಾಗ್ಲೂ ಆ ಶಿಕ್ಷಣ ಸಂಸ್ಥೆ ಎಷ್ಟೇ ದೊಡ್ಡ ವ್ಯಕ್ತಿದಾಗಿರಲಿ, ಯಾರದೇ ಆಗಿರಲಿ, ಅವ್ರ ವಿರುದ್ಧ ನಾವು ಪ್ರತಿಭಟಿಸಿ ಅದನ್ನು ನಾವು ಹೊರಗೆಳಿತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಂಥ ವಿಚಾರ ಏನಾದ್ರು ಬಂದಾಗ ದಯವಿಟ್ಟು ಶಿಕ್ಷಕರಿಗೆ ನೀವು ದಯಮಾಡಿ ನೀವು ಕಾಲೇಜಲ್ಲಿ ಲೆಕ್ಚರ್ಗಳು ಅಥವಾ ನೀವು ಬೇಕಾದ್ರೆ ತಮಿಳು ಮಾತಾಡ್ಕೋಬೋದು, ನೀವು ಬೇಕಾದ್ರೆ ಹಿಂದಿ ಮಾತಾಡ್ಕೋಬೋದು, ನೀವು ಬೇಕಾದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು, ಬಟ್ ಮಕ್ಕಳು ಮಾತ್ರ ಕನ್ನಡದಲ್ಲಿ ಮಾತಾಡಿದ್ರೆ ಫೈನ್ ಆಗ್ತೀನಿ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ದಂಡ. ನಮ್ಮ ಭಯಪಡಿಸ್ದಂಗೆ ನೀವು ಇಲ್ಲಿನ ನೆಲದ ಮಕ್ಕಳನ್ನು ಭಯಪಡಿಸಿ ನೀವು ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡೋಕೆ ಹೋಗಬೇಡಿ. ಭಾಷೆಗೆ ಅವಮಾನ ಮಾಡಬೇಡಿ. ಏನೇ ಆಗಲಿ ಫಸ್ಟು ನಮ್ಮ ಭಾಷೆಗೆ ಗೌರವ ಕೊಡಿ. ಇಂಥ ಒಂದು ಇನ್ಸಿಡೆಂಟ್ಗಳು ಎಲ್ಲೂ ಸಹ ಆಗಬಾರ್ದು ಅಂತ ಅನ್ನೋದು ನಮ್ಮ ಒತ್ತಾಯ ಸರ್. ಒಟ್ಟಾರೆಯಾಗಿ ಈ ಘಟನೆ ಇಷ್ಟು ದಿನ ತುಂಬ ಕಡೆ ನಡೀತಾ ಇದೆ ಸರ್, ನಡೀತಾ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಸಾಕಷ್ಟು ಖಾಸಗಿ ಸಂಸ್ಥೆಗಳಲ್ಲಿ ಈ ಒಂದು ಘಟನೆಗಳು ನಡೀತಾ ಇದೆ. ಕನ್ನಡ ಮಾತಾಡಿದ್ರೆ ಮಕ್ಕಳಿಗೆ ದಂಡ ಆಗ್ತಕ್ಕಂಥದ್ದು, ಅವ್ರಿಗೆ ಕನ್ನಡನೇ ಮಾತಾಡದೆ ಹೋದ ರೀತಿ ಅವರಿಗೆ ಭಯಪಡಿಸುವಂಥ ಕೆಲಸಗಳಾಗ್ತಾ ಇರ್ತಕ್ಕಂಥದ್ದು. ಬಟ್ ಈ ಥರ ಒಂದೆಷ್ಟು ಕಾಲೇಜುಗಳಲ್ಲಿ ಒಂದು ಘಟನೆಗಳೆಲ್ಲ ನಡೀತಾ ಇರೋದನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರವು ಈ ಮಟ್ಟಿನಲ್ಲಿ ಶಿಕ್ಷಣ ಮಂತ್ರಿಗಳು ಮುಂದಕ್ಕೆ ಬಂದು ಇದಕ್ಕೆ ಸರಿಯಾದ ಒಂದು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಮುಂದುವರೆದು ನಾವು ಸಹ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಒಂದು ಲೆಟರ್ನ ಕನ್ನಡಾಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಸಚಿವರು ಯಾರಿದ್ದಾರೆ ಅವರಿಗೆ ಒಂದು ಲೆಟ್ರ್ ಮುಖಾಂತರ ಕೊಟ್ಟು ಮುಂದೆ ಈ ಥರದ ಒಂದು ಘಟನೆಗಳು ನಡೆದಾಗ ಯಾವುದೇ ರೀತಿಯಾದ ತುರ್ತು ಕ್ರಮವನ್ನು ಕಾಲೇಜುಗಳು ತಗೊಳ್ಳದೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರ ಹಿತವನ್ನು ಕಾಯುವಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ನಿಯಮವನ್ನು ನೀವು ರೂಪಿಸಿ ಎಲ್ರಿಗೂ ಒಂದು ಸರ್ಕ್ಯುಲರ್ ಕೊಡಿ ಅಂತ ಹೇಳಿ ಒಂದು ಆದೇಶವನ್ನು ಮಾಡಬೇಕು ಅಂತ ಹೇಳಿ ನಾವು ಹೋಗಿ ಒಂದು ಮನವಿ ಪತ್ರವನ್ನು ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಇನ್ನು ಮುಂದೆ ಸಹ ನಿಮ್ಮ ಈ ಒಂದು ಘಟನೆ ಇಷ್ಟು ದಿನ ಒಳಗಿತ್ತು, ಇದ್ರ ಮುಖಾಂತರ ಎಲ್ಲ ಕಾಲೇಜುಗಳಿಗೂ ಸ್ಕೂಲ್ಗಳಿಗೂ ಇದು ತಲುಪಿದೆ ಅಂತ ಅನ್ಕೋತೀವಿ. ಯಾವುದೇ ಕಾಲೇಜ್ಗಳಾಗಿರ್ಬೋದು, ಯಾವುದೇ ಸ್ಕೂಲ್ಗಳಾಗಿರ್ಬೋದು, ಇಂಥ ದುಸ್ಸಾಹಸಕ್ಕೆ ಕನ್ನಡದ ವಿಚಾರದಲ್ಲಿ ದಯವಿಟ್ಟು ಕೈ ಹಾಕೋಕೆ ಹೋಗಬೇಡಿ. ಅಕಸ್ಮಾತ್ ನೀವು ಹೋಯ್ತು ಅಂತ ತಂದರೂ ಸಹ ನಿಮ್ಮ ವಿರುದ್ಧ ಮಾತಾಡೋದಕ್ಕೆ ಅಥವಾ ನಿಮ್ಮ ಒಂದು ಪ್ರಶ್ನೆ ಮಾಡೋದಕ್ಕೆ ನಮ್ಮ ಕನ್ನಡ ಪರ ಹೋರಾಟಗಾರರು ನಾವೆಲ್ಲರೂ ಇದ್ದೀವಿ ಅಂತ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು ಅಂತ ಅನ್ನೋದನ್ನು ಹೇಳ್ತಾ, ಸೊ ಇವತ್ತು ಏನು ಈ ಒಂದು ಸಂಸ್ಥೆಯ ಮುಖಾಂತರ ಇವತ್ತು ಈ ಕೆಲಸ ವಾಪಸ್ ಅವ್ರಿಗೆ ಸಿಕ್ಕಿದೆ, ಅವ್ರು ಸಿಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಕನ್ನಡಿಗರ ಪರವಾಗಿ ಶುಭಾಶಯ ಹಾರೈಸ್ತೇನೆ. ಸರ್, ನಾವು ಇನ್ನೂ ಒಂದು ಹೇಳ್ತೀನಿ ಕೇಳಿ, ಯಾರಾದರೂ ಆ ಥರ ಫೈನ್ ಆಗ್ತಾ ಇರೋದು ಏನಾದ್ರು ಗಮನಕ್ಕೆ ಬಂದರೆ ನೀವು ದಯಮಾಡಿ ನಮಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನೀವೇನಾದ್ರು ತಂದು ಕೊಡ್ತು ಅಂದ್ರೆ ಖಂಡಿತವಾಗ್ಲೂ ಆ ಶಿಕ್ಷಣ ಸಂಸ್ಥೆ ಎಷ್ಟೇ ದೊಡ್ಡ ವ್ಯಕ್ತಿದಾಗಿರಲಿ, ಯಾರದೇ ಆಗಿರಲಿ, ಅವ್ರ ವಿರುದ್ಧ ನಾವು ಪ್ರತಿಭಟಿಸಿ ಅದನ್ನು ನಾವು ಹೊರಗೆಳಿತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಂಥ ವಿಚಾರ ಏನಾದ್ರು ಬಂದಾಗ ದಯವಿಟ್ಟು ಶಿಕ್ಷಕರಿಗೆ ನೀವು ದಯಮಾಡಿ ನೀವು ಕಾಲೇಜಲ್ಲಿ ಲೆಕ್ಚರ್ಗಳು ಅಥವಾ ನೀವು ಬೇಕಾದ್ರೆ ತಮಿಳು ಮಾತಾಡ್ಕೋಬೋದು, ನೀವು ಬೇಕಾದ್ರೆ ಹಿಂದಿ ಮಾತಾಡ್ಕೋಬೋದು, ನೀವು ಬೇಕಾದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು, ಬಟ್ ಮಕ್ಕಳು ಮಾತ್ರ ಕನ್ನಡದಲ್ಲಿ ಮಾತಾಡಿದ್ರೆ ಫೈನ್ ಆಗ್ತೀನಿ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ದಂಡ. ನಮ್ಮ ಭಯಪಡಿಸ್ದಂಗೆ ನೀವು ಇಲ್ಲಿನ ನೆಲದ ಮಕ್ಕಳನ್ನು ಭಯಪಡಿಸಿ ನೀವು ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡೋಕೆ ಹೋಗಬೇಡಿ. ಭಾಷೆಗೆ ಅವಮಾನ ಮಾಡಬೇಡಿ. ಏನೇ ಆಗಲಿ ಫಸ್ಟು ನಮ್ಮ ಭಾಷೆಗೆ ಗೌರವ ಕೊಡಿ. ಇಂಥ ಒಂದು ಇನ್ಸಿಡೆಂಟ್ಗಳು ಎಲ್ಲೂ ಸಹ ಆಗಬಾರ್ದು ಅಂತ ಅನ್ನೋದು ನಮ್ಮ ಒತ್ತಾಯ ಸರ್.